ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಹೊರಟಿರೋದು ಊರಿಗೆ, ಅಂದರೆ ಪುತ್ತೂರಿಗೆ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ಹೋಗುವಾಗ ಮಳೆ ಎಲ್ಲ ಏನೂ ಇರಲಿಲ್ಲ, ಚೆನ್ನಾಗಿತ್ತು ವೆದರ್ ಕೂಡ. ವೆಹಿಕಲ್ಸು ಸ್ವಲ್ಪ ಕಮ್ಮಿ ಇತ್ತು, ತುಂಬ ವೆಹಿಕಲ್ಸು ಇರಲಿಲ್ಲ. ಸೊ ಹಾಸನ ಬಂದ್ವಿ. ಆಮೇಲೆ ಸಕಲೇಶಪುರ ಬಂದಾಗ ಅಲ್ಲಿಂದ ನಮಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿ ಡಬಲ್ ರೋಡ್ ಇಲ್ಲ, ಇವಾಗ ಸಿಂಗಲ್ ರೋಡು. ಕೆಲವೊಂದು ಕಡೆ ದೊಡ್ಡ ವೆಹಿಕಲ್ಸ್ ಬಂದಾಗ ಈಚೆ ಕಾರ್ ಪಾಸ್ ಆಗೋಕ್ಕೂ ಕೆಲವೊಂದು ಕಡೆ ಕಷ್ಟ ಆಗುತ್ತೆ. ಸೊ ಹಾಗೆ ಒಂದು ಕಡೆ ಜಾಮ್ ಆಗಿದೆ. ನಾವು ಮಾರೇನಹಳ್ಳಿ ಹತ್ರ ಇದ್ವಿ. ಮೊನ್ನೆಯಷ್ಟೇ ಗುಡ್ಡ ಎಲ್ಲ ಕುಸಿದು ಎಲ್ಲ ಅದನ್ನೆಲ್ಲ ತೆಗ್ದಿದ್ರು ಅನ್ಸತ್ತೆ. ಕೆಲವರಿಗೆ ಹಾಗೆ ಪೇಷನ್ಸೇ ಇಲ್ಲ ಹೋಗುವಂಥದ್ದು, ಅರ್ಜೆಂಟ್. ಬೈದವರು ಮಂಗಳೂರಿನವರೇ, ಗೊತ್ತಾಯ್ತು. ಎಲ್ಲಿಗೆ ಹೋಗುದು, ಎರಡೆರಡು ಲೈನ್ ಮಾಡಿಕೊಂಡು ಉಂಟಾರೆ ಇದೆಲ್ಲ. ಇದು ಏನು ಗೊತ್ತಾ, ಡಬಲ್ ಬರುದಾಯ್ತಾ ಆಚೆಯಿಂದ, ಅದಕ್ಕೆ ಇದಿಷ್ಟು ಇದಾಗ್ತಾ ಇರೋದು. ಕಲ್ಮಣ್ಣು ದೊಡ್ಡ ಇದು ಗುಂಡಿ. ವಾಪಸ್ ಹೋಗಿ ಮಾರ್ತಾನೆ ಮಾತ್ರ ಇವನೀಗ ತಗೊಂಡೋಗಿ. ಆಚೆಯಿಂದ ದೊಡ್ಡ ಗಾಡಿ ಬಂದ್ರೆ ವಾಪಸ್ ಬ್ಲಾಕ್. ಬಾಯಿಗೆ ಬಂದಾಗ ಬೈಬೇಕು. ನಮ್ಮ ಇದರ ಡಾಂಬರ್ ಏನಿದೆ, ಡಾಂಬರ್ ಕಾಣುವುದೇ ಇಲ್ಲ. ಆ ಸೈಡ್ ನೋಡಿ ಅಲ್ಲ, ಕಾಣುವುದಿಲ್ಲ. ಗಾಡಿ ತೊಳೆದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ. ಇನ್ನೊಬ್ಬ ತೊಳಿಬೇಕು, ಹಂಗಾಗಿದೆ. ಸಕಲೇಶಪುರ ಇಳಿತಾ ಇದ್ದ ಹಾಗೆ ಫುಲ್ ಜಾಮ್ ಆಗಿತ್ತು. ಆಕ್ಚುಲಿ ರೋಡಿಗೆ ಏನು ಬಿದ್ದಿರ್ಲಿಲ್ಲ, ಮಣ್ಣಾಗ್ಲಿ ಇದಾಗ್ಲಿ ಏನು ಬಿದ್ದಿಲ್ಲ. ಗುಡ್ಡಗಳೆಲ್ಲ ಜರ್ದಿದೆ ಸ್ವಲ್ಪ ಸೈಡ್ ಅಷ್ಟೇ, ಬಟ್ ರೋಡಿಗೆ ಏನು ಬಿದ್ದಿಲ್ಲ. ಜಾಮ್ ಆಗಿರೋದು ಏನಕ್ಕೆ ಅಂತಂದ್ರೆ ನಮ್ಮಿಂದಾಗಿದೆ. ಒಂದು ಕಡೆಯಿಂದ ಆ ಕಡೆಯಿಂದ ಗಾಡಿ ಬರ್ತಾ ಇದೆ, ಈ ಕಡೆಯಿಂದ ನಾವು ಹೋಗಬೇಕು. ಇದು ಹಂಗಲ್ಲ, ಇದು ಡಬಲ್ ಆಗಿ ಹೋಗ್ತಾ ಇದ್ದಾರೆ, ನಮ್ಮದೇ ರೋಡ್ ಅನ್ನೋ ಥರ. ಸೊ ಅದಕ್ಕೋಸ್ಕರ ಜಾಮ್ ಆಗಿರೋದಷ್ಟೇ. ಟಿವಿಲೆಲ್ಲ ತೋರಿಸೋದನ್ನು ನೋಡಿ ಅಯ್ಯೋ ಏನಪ್ಪ ಹೆಂಗೆ ಹೋಗೋದು ಅಂತ ಒಂಥರ ಭಯ ಅನ್ನಿಸ್ತು ಅದನ್ನು ನೋಡಿ. ಬಟ್ ಇಲ್ಲಿ ಅಷ್ಟೊಂದೇನು ಕಾಣಿಸ್ಲಿಲ್ಲ ಆ ಥರದ ಇದೆಲ್ಲ. ಅಥವಾ ರಾತ್ರಿ ಅದರಿಂದ ಕಾಣಿಸ್ಲಿಲ್ವೋ ನಂಗೆ ಗೊತ್ತಿಲ್ಲ, ಅಥವಾ ಆಗಲೇ ಎಲ್ಲನೂ ಕ್ಲೀನ್ ಮಾಡಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು, ಬಾಯ್ ಬಾಯ್.